ಜೈಲಿನಲ್ಲಿರೋ ದರ್ಶನ್ ಭೇಟಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ 7ನೇ ಬಾರಿಗೆ ದರ್ಶನ್ ಭೇಟಿಗೆ ಅಂತ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ರು. ಕಳೆದ ಸೋಮವಾರ ದರ್ಶನ್ ಭೇಟಿ ಮಾಡಿದ್ರು ಕುಟುಂಬಸ್ಥರು. ಇವತ್ತು ಮತ್ತೊಮ್ಮೆ ಪತಿ ಭೇಟಿಯಾಗೋದಕ್ಕೆ ಅಂತ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ಕೊಲೆ ಕೇಸಲ್ಲಿ 52 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಇಲ್ಲಿ ತನಕ 6 ಬಾರಿ ವಿಜಯಲಕ್ಷ್ಮಿ ತಮ್ಮ ಪತಿಯನ್ನ ಜೈಲಲ್ಲಿ ಭೇಟಿಯಾಗಿದ್ರು. ಇವತ್ತು 7ನೇ ಬಾರಿಗೆ ಪತಿಯನ್ನ ಭೇಟಿ ಮಾಡಿದ್ರು. ದರ್ಶನ್ ಭೇಟಿಗಾಗಿ ವಿಜಯಲಕ್ಷ್ಮಿ ಬಂದಂತಹ ದೃಶ್ಯ ನೋಡ್ತಾ ಇದ್ರು. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ 52 ದಿನ ಆಗಿದೆ ನಟ ದರ್ಶನ್. ಇಲ್ಲಿ ತನಕ 6 ಬಾರಿ ಬಂದು ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಇವತ್ತು ಭೇಟಿ ಕೊಡ್ತಾ ಇರೋದು 7ನೇ ಬಾರಿ. ಕಳೆದ ಸೋಮವಾರ ದರ್ಶನ್ ಭೇಟಿ ಮಾಡಿದ್ರು ಕುಟುಂಬಸ್ಥರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 7ನೇ ಬಾರಿ ಇವತ್ತು ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿಯಾಗಿತ್ತು. ಇಲ್ಲಿ ತನಕ 6 ಸಲ ಭೇಟಿಯಾಗಿದ್ದಾರೆ. ಇವತ್ತಿನ ಭೇಟಿಯಲ್ಲಿ ಏನ್ ವಿಚಾರದ ಬಗ್ಗೆ ಚರ್ಚೆ ಆಯಿತು? ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಯಾಕಂದ್ರೆ ಏನೇನ್ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಾ ಇದೆ, ಖಾಕಿ ಕೈ ಸೇರುತ್ತೆ FSL ರಿಪೋರ್ಟ್. ಇದರ ನಂತರ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗೋದು ಬಾಕಿ ಇದೆ. ಹೌದು ಶ್ವೇತಾ, ಏನು ಇವತ್ತು ಅಂದ್ರೆ ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಬಂದಿದ್ದೇನೆ, ಪತಿ ದರ್ಶನ್ ಅವರನ್ನ ನೋಡ್ಕೊಂಡು ಹೋಗ್ತಾರೆ. ಇವತ್ತು ಕುಟುಂಬ ಸಮೇತ ಬಂದಿದ್ದೇನೆ ಅವರನ್ನ ಭೇಟಿ ಆಗೋದಕ್ಕೆ ಒಳಗಡೆಗೆ ಹೋಗಿದ್ದಾರೆ. ಅಂದ್ರೆ ಇದು 7ನೇ ಬಾರಿಯ ಭೇಟಿ ಆಗಿದೆ. ಏನ್ ದರ್ಶನ್ ರವರು ಜೈಲಿಗೆ ಬಂದ ನಂತರ ಏನು ಪ್ರತಿ ವಾರವೂ ಕೂಡ ಬರ್ತಿದ್ದಾರೆ. ಬಂದಿದ್ದೇನೆ ಕುಶಲೋಪರಿಯನ್ನ ವಿಚಾರಿಸ್ಕೊಂಡು ಮತ್ತು ಅವ್ರಿಗಾಗಿ ಒಂದಷ್ಟು ಹಣ್ಣು ಹಂಪಲನ್ನ ತಂದಿರ್ತಾರೆ, ತಂದು ಅವರಿಗೆ ಕೊಟ್ಟದನ್ನ ಮಾತನಾಡ್ಸ್ಕೊಂಡು ಹೋಗ್ತಾರೆ ಮತ್ತು ಹೊರಗಿನ ಅಪ್ಡೇಟ್ಸ್ ಎಲ್ಲವನ್ನೂ ಕೂಡ ಕೊಟ್ಟು ಮತ್ತು ವಕೀಲರೊಂದಿಗೆ ಏನ್ ಚರ್ಚೆ ಮಾಡಬೇಕು ಮತ್ತು ವಕೀಲರನ್ನ ಯಾರನ್ನ ನೇಮಕ ಮಾಡ್ಕೊಳ್ಬೇಕು ವಿಚಾರವನ್ನು ಕೂಡ ಶ್ವೇತಾ ಏನು ವಿಜಯಲಕ್ಷ್ಮಿ ಅವರು ಮಾತನಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇವತ್ತು 7ನೇ ಬಾರಿ ಬಂದು ಮತ್ತು ಈಗಾಗ್ಲೇನೆ ಏನು ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಕೂಡ ಆರಂಭಿಸಿದ್ದಾರೆ. ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟು ದೇವರ ಮೊರೆ ಹೋಗಿರೋದು ಒಂದು ಕಡೆಗೆ ಆದ್ರೆ, ಮತ್ತೊಂದು ಕಡೆಗೆ ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ಬಂದಿದ್ದೇನೆ ಏನು ತಮ್ಮ ಪತಿಯನ್ನ ಮಾತನಾಡಿಸ್ಕೊಂಡು ಒಂದಷ್ಟು ಧೈರ್ಯವನ್ನ ಹೇಳಿ ಹೋಗುವಂತದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಬಂದಿದ್ದೇನೆ ಹೊರಗಡೆ ಹೋಗಿದ್ದಾರೆ. ಇನ್ನು ಹೊರಗಡೆಗೆ ಬಂದ ನಂತರವಷ್ಟೇ ಅಲ್ಲಿ ಏನು ಚರ್ಚೆಗಳಾಗಿದ್ದು ಅನ್ನುವಂತ ಒಂದಷ್ಟು ಮಾಹಿತಿ ಸಿಗುತ್ತೆ ಶ್ವೇತಾ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.